ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ಕಾರ ವೀಕ್ಷಕರೇ, ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಪ್ರತಿ ಒಬ್ಬ ವ್ಯಕ್ತಿಯ ನಾವು ಜಾತಕ ಚಕ್ರ ಲಗ್ನ ಅಂತ ಹೇಳ್ತೀವಿ, ಅದನ್ನೇ ನಾವು ಬಚಕ್ರ ಅಂತ ಹೇಳ್ತೀವಿ. ಈ ಬಚಕ್ರ 12 ರಾಶಿಗಳಿಂದ ತುಂಬಿರುತ್ತೆ. ಒಂದೊಂದು ರಾಶಿಗೆ ಒಂದೊಂದು ಗ್ರಹವು ಅಧಿಪತಿ ಆಗಿರ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದೇ ಗ್ರಹ, ಫಾರ್ ಎಕ್ಸಾಂಪಲ್ ನೋಡಿ, ಮೀನರಾಶಿಗೆ ಧನುರಾಶಿಗೆ ಗುರು, ಮೇಷರಾಶಿಗೆ ವೃಶ್ಚಿಕ ರಾಶಿಗೆ ಕುಜ, ಅದೇ ರೀತಿ ವೃಷಭ ರಾಶಿಗೆ ತುಲಾ ರಾಶಿಗೆ ಶುಕ್ರ, ನಾವು ಅದೇ ರೀತಿ ಮಿಥುನ ರಾಶಿಗೆ ಕನ್ಯಾ ರಾಶಿಗೆ ಬುಧ. ಇಲ್ಲಿ ಮಾತೃಸ್ಥಾನ ಈಗ ಕಟಕ ಸಿಂಹ, ಕಟಕಕ್ಕೆ ಚಂದ್ರ ಮತ್ತು ಸಿಂಹಕ್ಕೆ ರವಿ ಅಧಿಪತಿಯಾಗಿರ್ತಾರೆ. ನಾವು ಈ ದಿನ ಹೇಳ್ತಾ ಹೋಗ್ತಾ ಇರುವಂತಹ ವಿಷಯ ಏನಂದರೆ, ಯಾರ ಬಚಕ್ರದಲ್ಲಿ ಅಂದರೆ ರಾಶಿ ಲಗ್ನ ಚಾರ್ಟಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕೇತು ಅಂದರೆ ಸರ್ಪಗ್ರಹ, ಮಾಯಾಗ್ರಹ ಮತ್ತು ಕೆಲವೊಂದು ಗ್ರಹಗಳಲ್ಲಿ ಇದೊಂದು ರೀತಿ ಕಾಲಸರ್ಪ ದೋಷವನ್ನು ಉಂಟು ಮಾಡುವಂತಹ ಗ್ರಹ ಅಂತ ನಾವೇನು ಹೇಳ್ತೀವಲ್ವ. ಈ ಕೇತು ಗ್ರಹವು ಧನ ಕುಟುಂಬ ಸ್ಥಾನ, ವಾಕ್ಕು ಸ್ಥಾನ, ಮಾತಿನ ಸ್ಥಾನದಲ್ಲಿ ಇನ್ ಕೇಸ್ ಕೇತು ಗ್ರಹ ಇರುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಫಲಗಳನ್ನು ಜಾತಕನು ತನ್ನ ಜೀವನದಲ್ಲಿ ಎದುರಿಸ್ತಾನೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಅನ್ನೋದು ನೋಡುವುದಾದರೆ, ಮುಖ್ಯವಾಗಿ ಈಗ ಲಗ್ನ ಬಂದು ಸಿಂಹ ಲಗ್ನ ಅಂತ ಅಂದ್ಕೊಳ್ಳೋಣ. ಇದು ಸಿಂಹ ಲಗ್ನ ಲಿಯೋ. ಓಕೆ, ಈ ಲಗ್ನ ಮೊದಲನೇ ಮನೆಯಾಗುತ್ತೆ. ಈ ಎರಡನೇ ಮನೆಯಲ್ಲಿ ಇನ್ ಕೇಸ್ ಕೇತು ಪ್ಲೇಸ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ. ಅಂದರೆ ಇಲ್ಲಿಂದ ಇದು ಸೆಕೆಂಡ್ ಹೌಸ್ ಆಗುತ್ತೆ, 1, 2. ಸೊ ಈ ರೀತಿ ನಾವು ನೋಡುವಾಗ ಈ ಲಿಯೋ ಅಂದರೆ ಈ ಸಿಂಹ ಲಗ್ನಕ್ಕೆ ಮುಖ್ಯವಾಗಿ ಈ ಕೇತು ಧನ ಕುಟುಂಬ ಸ್ಥಾನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಸಿಂಹ ಲಗ್ನ ಜಾತಕರು ಅಂತ ಅಂದ್ಕೊಳ್ಳೋಣ. ಇಲ್ಲ ಅಂದರೆ ಇಲ್ಲಿ ಕಟಕ ಲಗ್ನ ಆಗಿದೆ ಅಂದ್ಕೊಳ್ಳಿ, ಇದು ಲಿಯೋ ಈಗ ಸಿಂಹ ಲಗ್ನ, ಅದು ದ್ವಿತೀಯ ಸ್ಥಾನ ಆಗುತ್ತೆ. ಈ ಧನ ಕುಟುಂಬ ಸ್ಥಾನದಲ್ಲಿ ಪಾಪಗ್ರಹವಾಗಿರುವಂತಹ, ಛಾಯಾಗ್ರಹವಾಗಿರುವಂತಹ, ಸರ್ಪಗ್ರಹವಾಗಿರುವಂತಹ ಕೇತು ಇನ್ ಕೇಸ್ ಈ ಪ್ಲೇಸ್ ಆಗಿರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಇವರಿಗೆ ತಮ್ಮ ಕುಟುಂಬ ಸದಸ್ಯರ ಜೊತೆ, ಅದು ಒಡ ಹುಟ್ಟಿದವರಾಗಿರಬಹುದು, ಹೆತ್ತವರಾಗಿರಬಹುದು, ಕುಟುಂಬದಲ್ಲಿರುವಂತಹ ಕುಟುಂಬ ಸದಸ್ಯರೊಡನೆ ವಿಪರೀತವಾಗಿರುವಂತಹ ಮನಸ್ಪರ್ಧೆಗಳು ಇರುತ್ತೆ. ಅದೇ ರೀತಿ ಈ ಅವರ ಮನೆಯಲ್ಲಿ ಓಕೆ, ಬಟ್ ಅವರ ಮದುವೆ ವಿವಾಹ ಮಾಡಿಕೊಂಡಿರುವಂತಹ ಅತ್ತೆ ಮಾವಂದಿರ ಮನೆಯಲ್ಲಿ ಕೂಡ ಇವರಿಗೆ ಸಾಕಷ್ಟು ವಿಭೇದಗಳು ಅಥವಾ ಈಗೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಮಾತಿನ ಬರದಲ್ಲಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಧಿಕವಾಗಿರೋದಕ್ಕೆ ಈ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಕೇತು ಕಾರಕತ್ವ ಆಗುತ್ತಾರೆ. ಮುಖ್ಯವಾಗಿ ಈ ಮಾತಿನ ಸ್ಥಾನ ಅಂತ ಹೇಳಿದ್ದೀವಿ. ಅಂದರೆ ಇದು ವಾಕ್ಕು ಸ್ಥಾನ. ನಾವು ಮಾಡುವಂತಹ ಮಾತುಗಳು ಸ್ವಲ್ಪ ಕಠಿಣವಾಗಿ ಇರುವುದರಿಂದ, ಜಾತಕನು ಕಠಿಣವಾಗಿ ಮಾತನಾಡಿರುವುದರಿಂದ ಮುಖ್ಯವಾಗಿ ಆಪ್ತರಲ್ಲಿ ಏನಾಗುತ್ತೆ, ಆಪ್ತರಲ್ಲಿ ಈ ಕೆಲವೊಂದು ಮಾತುಗಳು ಸ್ವಲ್ಪ ನಿಷ್ಠೂರವಾಗಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಅವರಿಗೆ ಕುಟುಂಬ ಸದಸ್ಯರ ಜೊತೆ ಅಥವಾ ಆಪ್ತರ ಜೊತೆ, ಈ ಬಂಧುಗಳ ಜೊತೆ ಅಪಾರ್ಥಗಳು ಉಂಟಾಗಿ ಅವರ ಸಂಬಂಧಗಳಲ್ಲಿ ಈ ಕೆಲವೊಂದು ಬಿರುಕುಗಳು ಮೂಡುವಂತಹ ಸಾಧ್ಯತೆಯೂ ಇರುತ್ತೆ ಈ ದ್ವಿತೀಯ ಸ್ಥಾನದಲ್ಲಿ ಕೇತು ಇರುವಂತಹ ಸಂದರ್ಭಗಳಲ್ಲಿ. ಮುಖ್ಯವಾಗಿ ಇವರಿಗೆ ಅದ್ಭುತವಾಗಿರುವಂತಹ ವಾಗ್ಧಾಟಿ ಇರುತ್ತೆ. ವಾಕಿನ ಮುಖಾಂತರ ವಾಗ್ಮಿಗಳಾಗಿರ್ತಾರೆ. ಒಂದು ಸ್ಟೇಜ್ ಮೇಲೆ ಎದ್ದು ನಿಂತು ಮಾತಾಡಿದ್ದಾರೆ ಅಂದರೆ ಅದೆಷ್ಟೇ ಕ್ರೌಡ್ ಇದ್ರೂ ಕೂಡ ಇವರ ಮಾತುಗಳು ಅಷ್ಟು ಕೇಳುವುದಕ್ಕೆ ಆಕರ್ಷಣೀಯವಾಗಿ ಅದ್ಭುತ ರೀತಿಯಲ್ಲಿ ಇವರ ವಾಗ್ಧಾಟಿಯಿಂದ ಜನರನ್ನು ಆಕರ್ಷಣೆ ಮಾಡ್ತಾ ಇರ್ತಾರೆ ಈ ಧನ ಕುಟುಂಬ ಸ್ಥಾನದಲ್ಲಿ ಕೇತು ಇರುವಂತಹ ವ್ಯಕ್ತಿಗಳು. ಇನ್ ಕೇಸ್ ಈ ಕೇತು ಏನಾದರೂ ಪಾಪಗ್ರಹಗಳಿಂದ ಏನಾದರೂ ಅವರ ದೃಷ್ಟಿ ಏನಾದರೂ ಇದ್ದರೆ ಈ ವ್ಯಕ್ತಿಗಳಿಗೆ, ಈ ಜಾತಕರಿಗೆ ಈ ಸ್ಟ್ಯಾಮರಿಂಗ್ ಅಂತ ಹೇಳ್ತೀವಲ್ವ, ಈ ಅಂದರೆ ಮಾತಿನಲ್ಲಿ ಸ್ವಲ್ಪ ದೋಷಗಳು ಉಂಟಾಗುವಂತಹ ಸಾಧ್ಯತೆಯೂ ಇರುತ್ತೆ. ಇನ್ ಕೇಸ್ ಗುರುದೃಷ್ಟಿ ಇದೆ ಅಂತ ಅಂದ್ಕೊಳ್ಳಿ. ಮುಖ್ಯವಾಗಿ ಇಲ್ಲಿ ಗುರು ಇದೆ, ಈ ಗುರುದೃಷ್ಟಿ ಮೀನರಾಶಿಗೆ ಅಧಿಪತಿ ಗುರು. ಈ ಗುರುದೃಷ್ಟಿ ಕೇತು ಮೇಲೆ ಇರುವಂತಹ ಸಂದರ್ಭಗಳಲ್ಲಿ ಇವರಲ್ಲಿ ಅದ್ಭುತ ರೀತಿಯಲ್ಲಿ ಸಾನುಕೂಲ ಫಲಗಳನ್ನು, ಅದ್ಭುತ ರೀತಿಯಲ್ಲಿ ಒಂದು ರೀತಿ ಪಾಸಿಟಿವಿಟಿ ಅನ್ನೋದಿರುತ್ತೆ. ಒಳ್ಳೆಯ ಗುರುಸ್ಥಾನ ಸಿಗುತ್ತೆ. ಒಳ್ಳೆಯ ಮೋಟಿವೇಶನ್ ಸ್ಪೀಕರ್ಸ್ ಆಗಿ
ಈ ಕೆಲವೊಂದು ಒಳ್ಳೆಯ ಉಪದೇಶಗಳನ್ನು ನೀಡುವಂತಹ ಗುರುಗಳಾಗಿ ಈ ದ್ವಿತೀಯ ಸ್ಥಾನದಲ್ಲಿ ಕೇತು ಇರುವಂತಹ ಜಾತಕರು ಅದ್ಭುತ ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣಿಸ್ತಾರೆ. ಇನ್ನು ಇದು ಆದಾಯ ಸ್ಥಾನ, ಧನಸ್ಥಾನ ಅಂತ ಹೇಳಿದ್ದೀವಲ್ವ. ಸೊ ಇಲ್ಲಿ ಕೇತು ಇರೋದರಿಂದ ಸಂಪಾದನೆ ಮಾಡಿರುವಂತಹ ಹಣಕಾಸು ಎಲ್ಲವೂ ಕೂಡ ಖರ್ಚಾಗುತ್ತೆ. ವಿಪರೀತವಾಗಿ ದುಂದು ವೆಚ್ಚಗಳು ಮಾಡುವಂತಹ ಸಂದರ್ಭ ಇರುತ್ತೆ. ಮುಖ್ಯವಾಗಿ ಗ್ಯಾಮ್ಲಿಂಗ್, ಸ್ಪೆಕ್ಯುಲೇಷನ್, ಲಾಟ್ರಿ, ಜೂಜು, ಆನ್ಲೈನ್ ರಮ್ಮಿ ಇತ್ಯಾದಿ ವಿಷಯಗಳ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ನಷ್ಟ ಅನ್ನೋದು ಜಾಸ್ತಿ ಇರೋದರಿಂದ ಏನಾಗುತ್ತೆ ಅಂದರೆ ಈ ಗ್ಯಾಮ್ಲಿಂಗ್ ಮುಖಾಂತರ, ಈ ಹಣಕಾಸಿನ ಮುಖಾಂತರ ಅಥವಾ ಲಾಟ್ರಿ ಮುಖಾಂತರ ಅತ್ಯಾಸಕ್ಕೆ ಹೋಗಿ ಮನಿ ಲಾಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ ಬೆಟ್ರೋಯಲ್, ಅಂದರೆ ಮುಖ್ಯವಾಗಿ ನಂಬಿರುವಂತಹ ವ್ಯಕ್ತಿಗಳೇ ಆಪ್ತರೆ, ಅಂದರೆ ನೀವು ನಂಬಿರುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಜೊತೆ ಹಣ ಸಹಾಯವನ್ನು ಪಡೆದು ನಂಬಿಕೆ ದ್ರೋಹ ಮಾಡುವಂತಹ ಸಾಧ್ಯತೆಯು ಹಣಕಾಸಿನ ವ್ಯವಹಾರಗಳಲ್ಲಿ ಇರುತ್ತೆ. ಇದರಿಂದ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಅಥವಾ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು, ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಮುಖ್ಯವಾಗಿ ಈ ಕೇತು ದಶೆ ಅಂತ ಬಂದಾಗ ನಿಮ್ಮ ಜಾತಕ ಚಕ್ರದಲ್ಲಿ ಕೇತು ದಶೆ, ಕೇತು ಭುಕ್ತಿ ಅಂತ ಬರ್ತಾ ಇರುತ್ತೆ. ಅಂದರೆ ಇನ್ ಕೇಸ್ ಜಾತಕನಿಗೆ ದ್ವಿತೀಯ ಸ್ಥಾನದಲ್ಲಿ ಕೇತು ಇದ್ದಾರೆ, ನನ್ನ ಕುಟುಂಬ ಸ್ಥಾನದಲ್ಲಿ ಕೇತು ಇದ್ದಾರೆ, ಇವರಿಗೆ ಕೇತು ದಶೆ ಸ್ಟಾರ್ಟ್ ಆಗಿದೆ. ಕೇತು ದಶೆ ಅಂತ ಮಹಾದಶೆಯಲ್ಲಿ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂಥ ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಮಯದಲ್ಲಿ ಈ ಜಾತಕನು ತುಂಬ ಹುಷಾರಾಗಿರಬೇಕಾಗಿರುತ್ತೆ. ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಮಾಡೋದಾಗಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟು ಲಾಭಗಳನ್ನು ಕೊಡುವುದಿಲ್ಲ. ಸೊ ಆದ್ದರಿಂದ ನಿಮ್ಮ ಜಾತಕದ ಪ್ರಕಾರ ಕೇತು ದಶೆ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಹಣಕಾಸಿನ ವ್ಯವಹಾರಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಎಕ್ಸ್ಪೆನ್ಸಸ್, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ, ದುಂದು ವೆಚ್ಚಗಳು ಜಾಸ್ತಿ ಇರುತ್ತೆ. ಈ ದುಂದು ವೆಚ್ಚಗಳ ಮುಖಾಂತರ ಏನಾಗುತ್ತೆ, ನೀವು ಮುಂದಿನ ದಿನಗಳಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನೋದು ಅಧಿಕವಾಗಿ ಫೇಸ್ ಮಾಡುವಂತಹ ಸಂದರ್ಭಗಳು ಬರುತ್ತೆ. ಸಾಲಗಳು ಮಾಡಿ, ಲೋನ್ಸ್ ತಗೊಂಡು ಅಥವಾ ಲೋನ್ ಆ್ಯಪ್ಸು ಇತ್ಯಾದಿ ವಿಷಯಗಳ ಮುಖಾಂತರ ಫಿನಾನ್ಷಿಯಲ್ ಕ್ರೈಸಿಸ್ನ ಫೇಸ್ ಮಾಡುವಂತಹ ಸಾಧ್ಯತೆ ಬರುತ್ತೆ. ಆದ್ದರಿಂದ ಮುಖ್ಯವಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಸೇವಿಂಗ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ಸು. ನೀವು ಅಂದರೆ ಸೆಕ್ಯೂರ್ಡ್ ಆಗಿರುವಂತಹ ಇನ್ವೆಸ್ಟ್ಮೆಂಟ್ಸಲ್ಲಿ ನೀವು ಇದನ್ನು ನಿಮ್ಮ ಮನಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಮುಖ್ಯವಾಗಿ ಇನ್ನು ಹೆಲ್ತ್ ಅಂತ ನೋಡೋಣ. ಹೆಲ್ತ್ ದ್ವಿತೀಯ ಸ್ಥಾನದಲ್ಲಿ ಕೇತು ಇರುವಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಹಾರ್ಟ್ ರಿಲೇಟೆಡ್ ಡಿಸೀಸ್ ಅಂತ ಅನ್ಕೋಬೋದು. ಹಾರ್ಟ್ ರಿಲೇಟೆಡ್ ವಾಲ್ವ್ಸ್, ಹಾರ್ಟ್ ರಿಲೇಟೆಡ್ ಸಮಥಿಂಗ್, ಹಾರ್ಟ್ ರಿಲೇಟೆಡ್ಗೆ ಸಂಬಂಧಪಟ್ಟಿರುವಂಥದ್ದು ಈ ಸ್ಟೆಂಟ್ ಆಗಿರ್ಬೋದು, ಹಾರ್ಟ್ ರಿಲೇಟೆಡ್ ಬ್ಲಾಕ್ಸ್ ಆಗಿರ್ಬೋದು, ಈ ರೀತಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರುತ್ತೆ. ಅದೇ ರೀತಿ ಮುಖ್ಯವಾಗಿ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ UTI ಅಂತ ಹೇಳ್ತಾ ಇರ್ತೀವಲ್ವ, ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇತ್ಯಾದಿ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಈ ವ್ಯಕ್ತಿಗಳಿಗೆ ಜೀವನದಲ್ಲಿ ಸಾಕಷ್ಟು ಬಾರಿ ಈ ಅಪಘಾತಗಳು ಅಂದರೆ ಆಕ್ಸಿಡೆಂಟ್ ಆಗುವುದು, ಸಣ್ಣ ಪುಟ್ಟ ಗಾಯಗಳು, ಹೊಡೆದಾಟಗಳು ಅತಿಯಾಗಿ ಓಡುವುದು ಇತ್ಯಾದಿ ವಿಷಯಗಳಿಂದ ಸಮ್ಟೈಮ್ಸ್ ಅಪಘಾತಗಳು, ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ಸು ಇರುತ್ತೆ, ಗಾಯಗಳಾಗುವಂತಹ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಈ ವ್ಯಕ್ತಿಗಳಿಗೆ ಸರ್ಜರೀಸ್ ಅನ್ನೋದು ಮಾಡಬೇಕಾಗಿರುತ್ತೆ. ಸರ್ಜರೀಸ್ಗೆ ಅದಕ್ಕೋಸ್ಕರ ಹಣ ಖರ್ಚು ಮಾಡುವಂತಹ ಸಾಧ್ಯತೆಯು ಈ ದ್ವಿತೀಯ ಸ್ಥಾನದಲ್ಲಿರುವಂತಹ ಕೇತು ಈ ರೀತಿ ಫಲಗಳನ್ನು ಕೊಡ್ತಾ ಇರ್ತಾರೆ. ಮುಖ್ಯವಾಗಿ ಎಕ್ಸ್ಪೆಂಡಿಚರ್ಸ್ ಎಲ್ಲಿರುತ್ತೆ, ಹೆಲ್ತ್ ರಿಲೇಟೆಡ್ ಮತ್ತು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್, ಈ ರೀತಿ ವಿಷಯಗಳ ಮೇಲೆ ಜಾಸ್ತಿ ಹಣವನ್ನು ಖರ್ಚು ಮಾಡೋದನ್ನೋದು ನೋಡೋದಾಗುತ್ತೆ. ಇನ್ನು ಕೆಲವೊಂದರಿಗೆ ಆ ವ್ಯಾಧಿ ಯಾವುದು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಸಮಸ್ಯೆ, ತುಂಬ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ, 1, 2, 3 ಎಲ್ಲ ಹಾಸ್ಪಿಟಲ್ ಸುತ್ತಾ ಇರ್ತಾರೆ. ಬಟ್ ಯಾವುದರಲ್ಲೂ ಕೂಡ ಇವರಿಗಿರುವಂತಹ ಡಿಸೀಸ್ ಏನು ಅನ್ನೋದು ನಿರ್ಧಾರ ಮಾಡೋದು ತುಂಬ ಕಷ್ಟ ಆಗುತ್ತೆ ಸಮ್ಟೈಮ್ಸ್. ಅಂದರೆ ಆ ವ್ಯಾಧಿ ಯಾವುದರಿಂದ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಈ ಡಯಾಗ್ನೈಸ್ ಮಾಡೋದು
ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈ ಕೆಲವೊಂದು ಗುಣಮುಖ ಆಗದೆ ಸ್ವಲ್ಪ ಒಂದು ಕ್ರಾನಿಕ್ ಡಿಸೀಸಸ್ಸು ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಈ ವಿಷಯಗಳಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಆರೋಗ್ಯದ ವಿಷಯದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕೇತು ಇರುವಂತಹ ಜಾತಕರು. ಸೊ ಕೇಳಿದಿರಲ್ಲ, ಈ ದ್ವಿತೀಯ ಸ್ಥಾನದಲ್ಲಿ ಕೇತು ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ನೀವು ಪ್ರತಿದಿನವೂ ಕೂಡ ಗಣಪತಿ ಆರಾಧನೆಯನ್ನು ಮಾಡುವುದು, ಹಣಕಾಸಿನ ವಿಷಯಗಳು ಅಥವಾ ಕೇತು ದಶೆ ಯಾವಾಗ ಬರುತ್ತೆ ಇತ್ಯಾದಿ ವಿಷಯಗಳನ್ನು ಮುಂಚೆ ತಿಳ್ಕೊಂಡ್ರೆ ಈ ರೀತಿ ಹೇಳಿರುವಂತಹ ಕೆಲವೊಂದು ಈ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ ಕೇಸ್ ದ್ವಿತೀಯ ಸ್ಥಾನದಲ್ಲಿ ಕೇತು ಬೇರೆ ಗ್ರಹಗಳ ಜೊತೆ ಇನ್ ಕೇಸ್ ಅವರು ಕಂಬೈಂಡ್ ಆದರೆ, ಅದು ಶುಭ ಗ್ರಹ ಆಗಿರ್ಬೋದು, ಪಾಪಗ್ರಹ ಆಗಿರ್ಬೋದು, ಕಂಬೈಂಡ್ ಆದರೆ ಯಾವ ರೀತಿ ಫಲಾನುಫಲಗಳನ್ನು ಕೊಡ್ತಾರೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ನೋಡ್ತಾ ಇದ್ದಿದ್ದಕ್ಕೆ. ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಬಾರಿ ಮೀಟ್ ಹೋಗೋಣ ಅಂತ ಹೇಳ್ತಾ, ಜೈ ಶ್ರೀಮನ್ನಾರಾಯಣ, ಜೈ ಗುರುಭ್ಯೋ ನಮಃ.